ಮಹಾಮಳೆಯ ಆರ್ಭಟಕ್ಕೆ ವಿಜಯಪುರ ತತ್ತರಿಸಿ ಹೋಗಿದೆ. ಭೀಮಾ ನದಿಯ ಪ್ರವಾಹಕ್ಕೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಕೆಲ ಕಡೆ ಗ್ರಾಮಗಳೇ ಮುಳುಗಡೆಯಾಗಿವೆ. ಸುಮಾರು 30ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಇಂಡಿಯಾ ಖೇಡಗಿ ಗ್ರಾಮದಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ. ತೆಪ್ಪದಲ್ಲಿ ಜನರು ಓಡಾಡುವಂತಹ ದುಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ರಣ ಪ್ರವಾಹಕ್ಕೆ ದೇವಸ್ಥಾನ, ದರ್ಗಾ ಎಲ್ಲವೂ ಕೂಡ ಮುಳುಗಿ ಹೋಗಿದೆ. ಕೊಂಚ ಮಟ್ಟಿಗೆ ಮಳೆ ತಗ್ಗಿದ್ರೂ ಕೂಡ ಪ್ರವಾಹದ ಆತಂಕ ಇದೆಯಲ್ಲ, ಪ್ರವಾಹದಿಂದ ಆಗಿರುವಂತಹ ಅನಾಹುತ ಇದೆಯಲ್ಲ, ಇದು ಜನರನ್ನ ಹೈರಾಣಾಗಿಸಿದೆ. ವಿಜಯಪುರ ಜಿಲ್ಲೆಯ ಬಹುತೇಕ ಗ್ರಾಮಗಳು ನೆರೆ ಹಾವಳಿಗೆ ಹೇಗೆ ಸಿಲುಕಿವೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಊರುಗಳು ಮುಳುಗಡೆಯಾಗಿವೆ. ಇದೆಲ್ಲವೂ ಕೂಡ ಜನವಸತಿ ಪ್ರದೇಶ. ಯಾವ ರೀತಿಯಾಗಿ ಮುಳುಗಡೆಯಾಗಿವೆ, ಜನರನ್ನ ಅಲ್ಲಿಂದ ಶಿಫ್ಟ್ ಕೂಡ ಮಾಡಲಾಗಿದೆ ಸುರಕ್ಷಿತ ಸ್ಥಳಗಳಿಗೆ. ಊರನ್ನೇ ತೊರೆದಿದ್ದಾರೆ ಜನ. ಪ್ರವಾಹದ ಹೊಡೆತ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ದರ್ಗಾ, ದೇವಸ್ಥಾನ ಎಲ್ಲವೂ ಕೂಡ ಜಲದಿಗ್ಬಂಧನಕ್ಕೆ ಒಳಪಟ್ಟಿವೆ. ಈ ಕುರಿತು ನಮ್ಮ ಪ್ರತಿನಿಧಿ ಅಶೋಕ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಸದ್ಯ ನಾವು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಖೇಡಗಿ ಗ್ರಾಮದಲ್ಲಿದ್ದೀವಿ. ಈ ಗ್ರಾಮದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಭೀಮೆ ಆವರಿಸಿಕೊಂಡಿದ್ದಾಳೆ ಅಂತ ನಾವು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಖೇಡಗಿ ಗ್ರಾಮದಲ್ಲಿ 30ಕ್ಕೂ ಹೆಚ್ಚು ಅಧಿಕ ಮನೆಗಳು ಇದೀಗ ಜಲಾವೃತವಾಗಿವೆ. ಸಾವಿರಾರು ಹೆಕ್ಟೇರ್ ಪ್ರದೇಶದ ಭೂಮಿಯಲ್ಲಿನ ಬೆಳೆಗಳು ಹಾನಿಗೀಡಾಗಿವೆ. ಇಲ್ಲಿ ನಿಮಗಳೇ ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀವಿ. ಯಾವ ರೀತಿ ಇಲ್ಲಿ ಒಂದು ಗ್ರಾಮದ ಹನುಮಂತ ಅಂದ್ರೆ ಆಂಜನೇಯ ದೇವಸ್ಥಾನ ಇರ್ಬೋದು, ಇಲ್ಲೊಂದು ದರ್ಗಾ ಇರ್ಬೋದು, ಜೊತೆ ಮಠ ಸಹಿತ ಇಲ್ಲಿ ಜಲಾವೃತವಾಗಿರುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಇಡೀ ಖೇಡಗಿ ಗ್ರಾಮದ ಜನರು ಇದೀಗ ಆತಂಕಗೊಂಡಿರುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಇಲ್ಲಿ ಭೀಮೆ ಉಕ್ಕಿ ಹರಿದ ಪರಿಣಾಮವಾಗಿ ಇಲ್ಲಿ ಜನಜೀವನ ಸಂಪೂರ್ಣವಾಗಿ ಅಸ್ತಗೊಂಡಿದೆ. 30ಕ್ಕೂ ಅಧಿಕ ಮನೆಗಳಿರ್ಬೋದು. ಈ ಕಡೆ ನನ್ನ ಎದುರಿಗೆ ನೋಡಬಹುದು ಯಾವ ರೀತಿ ಅಂಗಡಿ ಮುಗ್ಗಟ್ಟುಗಳು ಸಹ ಭೀಮೆಯ ಪ್ರವಾಹದ ನೀರಿನಲ್ಲಿ ಮುಳುಗಿ ಹೋಗಿವೆ. ಜೊತೆಗೆ ಗುಡ್ಡದ ಬಸವರಾಜ ಮಠ ಇಲ್ಲಿ ಸಂಪೂರ್ಣವಾಗಿ ನೀರಲ್ಲಿದೆ. ಮಠದಲ್ಲಿರ್ತಕ್ಕಂಥವ್ರು ಕೂಡ ಇಲ್ಲಿ ಬೇರೆ ಕಡೆ ಸ್ಥಳಾಂತರವಾಗಿದ್ದಾರೆ. ಜಲಾವೃತದ ಮನೆಗಳೆಲ್ಲ ಜನರನ್ನು ಸಹ ಕಾಳಜಿ ಕೇಂದ್ರಕ್ಕೆ ರವಾನೆ ಮಾಡಲಾಗಿದೆ. ಇಲ್ಲಿ ನೋಡ್ಬೋದು ಇಲ್ಲಿ ಸುಮಾರು 10 ರಿಂದ 12 ಅಡಿಗಳಷ್ಟು ನೀರು ಇಲ್ಲಿ ಒಳಗಡೆ ನೀರು ನುಗ್ಗಿರುವಂತಹ ದೃಶ್ಯ ನಮಗೆ ಕಂಡು ಬರುತ್ತೆ. ಎಷ್ಟು ನೀರು ನುಗ್ಗಿದೆ ಅಂತ ನೋಡ್ಬೋದು. ಇಲ್ಲೊಂದು ಮರ ಇದೆ. ಆ ಮರದ ಕೊಂಬೆಯ ಮೇಲಿನ ಹೊರಗಡೆ ನೀರು ಬಂದಿರುವಂಥದ್ದು ಇಲ್ಲಿ ಪ್ರವಾಹದ ಭೀಕರತೆಗೆ ಸಾಕ್ಷಿಯಾಗಿರೋದು ನಮಗೆ ಕಂಡು ಬರ್ತಾ ಇದೆ. ಸದ್ಯ ಉಜನಿ ಜಲಾಶಯ ಇರ್ಬೋದು, ಮತ್ತೆ ವೀರ ಜಲಾಶಯ ಇರ್ಬೋದು, ಮತ್ತು ಸೀನಾ ನದಿ ಸೇರಿದಂತೆ ಇನ್ನಿತರ ಉಪನದಿಗಳಲ್ಲಿ ಮತ್ತಷ್ಟು ನೀರು ಭೀಮಾ ನದಿಗೆ ಸೇರುವ ಕಾರಣ ಈ ರೀತಿಯಾದ ಒಂದು ಪ್ರವಾಹ ಉಂಟಾಗಿದೆ. ಸದ್ಯದ ಮಾಹಿತಿಯ ಪ್ರಕಾರ ಸುಮಾರು 2 ರಿಂದ 3 ಲಕ್ಷ ಕ್ಯೂಸೆಕ್ ನೀರು ಇಲ್ಲಿ ಭೀಮೆಗೆ ಹರಿದು ಬರ್ತಾ ಇದೆ. ಓರ್ವ ಮಹಿಳೆ ಇಲ್ಲಿ ಬಟ್ಟೆಗಳನ್ನು ಹೊತ್ತುಕೊಂಡು ಇಲ್ಲಿ ಸೊಂಟದ ಮಟ್ಟದ ನೀರಿನವರೆಗೂ ಇಲ್ಲಿ ನಡ್ಕೊಂಡು ಹೋಗ್ತಾ ಇರೋ ದೃಶ್ಯ ನಮಗೆ ಕಂಡು ಬರ್ತಾ ಇದೆ. ಇವತ್ತು ಕಲಬುರಗಿಗೆ ಆಗಮಿಸಿರುವ ಸಿಎಂ ಭೀಮಾ ನದಿ ಪ್ರವಾಹವನ್ನ ವೈಮಾನಿಕವಾಗಿ ಈ ಒಂದು ಸಮೀಕ್ಷೆನ ಮಾಡಲಿದ್ದಾರೆ, ವೀಕ್ಷಣೆ ಮಾಡಲಿದ್ದಾರೆ. ಇದ್ರ ಜೊತೆಗೆ ಬೆಂಗಳೂರಿನಿಂದ ಆಗಮಿಸುವ ಸಿಎಂ ಸಿದ್ದರಾಮಯ್ಯ ಅವರು, ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಬಿ ಪಾಟೀಲ್ ಇರ್ಬೋದು, ಆಮೇಲೆ ಕಲಬುರಗಿ ಉಸ್ತುವಾರಿ ಸಚಿವರು ಜೊತೆ ಸೇರಿದಂತೆ ಇಲ್ಲಿ ಕಲಬುರಗಿ, ಯಾದಗಿರಿ ಮತ್ತು ಈ ಭಾಗ ವಿಜಯಪುರ ಭಾಗದಲ್ಲಿ ಇವರು ವೈಮಾನಿಕ ಸಮೀಕ್ಷೆಯಲ್ಲಿ ನಿರತರಾಗಿದ್ದಾರೆ. ಸಿಎಂ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದ ಬಳಿಕ ನಮಗೆ ಸೂಕ್ತ ಪರಿಹಾರವನ್ನು ಕೊಡಬೇಕು, ನಮ್ಮ ಬೆಳೆಗಳಿಗೆ ಸರಿಯಾದ ಒಂದು ಪರಿಹಾರವನ್ನು ಘೋಷಣೆ ಮಾಡಬೇಕು ಅನ್ನೋ ಒಂದು ಮನವಿಯನ್ನ ಇಲ್ಲಿಯ ಜನರು ಮಾಡ್ತಾ ಇರೋದು ನಮಗೆ ಕಂಡು ಬರ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಹೇಳ್ಬೇಕಂತಂದ್ರೆ ಇಡೀ ಖೇಡಗಿ ಗ್ರಾಮದ ಜನರು ನಿತ್ಯ ಹಗಲಿರುಳು ಇಲ್ಲಿ ಪ್ರವಾಹದ ಭಯದಲ್ಲಿ ಸಿಕ್ಕು ನಲಿಗೆ ಹೋಗ್ತಾ ಇದ್ದಾರೆ. ಕ್ಯಾಮರಾಮನ್ ಹನುಮಂತ್ ಜೊತೆ ಅಶೋಕ್ ಅಡಳಿ, TV9 ವಿಜಯಪುರ.